ದೇವ್ರು ಹಾಳು ಮಾಡಿಲ್ರಿ. ಯಾರು ಹಾಳು ಮಾಡ್ಯಾರ್ರಿ? ಈ ಮನುಷ್ಯ ಏನ್ ಮಾಡ್ಯಾನ್ರಿ? ಹಾಳು ಮಾಡೇಕೇನ್ರಿ. ನೀರಿಗೆ ಹಾಳು ಮಾಡೇಕೇನ, ಭೂಮಿಗೆ ಹಾಳು ಮಾಡೇಕೇನ, ಗಾಳಿಗೆ ಹಾಳು ಮಾಡೇಕೇನ, ಪಂಚಭೂತಕ್ಕೆಲ್ಲ ತನ್ನ ಸ್ವಾರ್ಥಕ್ಕಾಗಿ, ತಾನು ಬೆಳೆಯೋದಕ್ಕಾಗಿ, ತಾನು ಈ ಲೋಕದ ಏನೋ ದೊಡ್ಡವನಾಗದ ಸಲ್ಲದು ಈ ಪಂಚಭೂತಕ್ಕೆಲ್ಲ ಯಾರು ಹಾಳು ಮಾಡೇಕ್ರಿ? ಈ ಮನುಷ್ಯ ಏನ್ ಮಾಡೇನ್ರಿ? ಹಾಳು ಮಾಡೇಕಿ. ಹಾಳು ಮಾಡ್ಕೊಂಡು ತನ್ನಗೆ ತಾಯಿ ಏನ್ ಮಾಡ್ಯಾರ? ಆಪತ್ತು ತಂದ್ಕೊಂಡ್ರಿ. ಯಾರು ತಂದ್ಕೊಂಡ್ರಿ ಆಪತ್ರಿ? ಈ ಮನುಷ್ಯ ತಗೊಂಡ್ರಿ. ಇವತ್ತಿಷ್ಟು ರೋಗಗಳೇ ಯಾಕ? ಇವತ್ತಿಷ್ಟು ಕಾಯಿಲೆಗಳೇ ಯಾಕ? ಇವತ್ತಿಷ್ಟು ಸಮಸ್ಯೆಗಳೇ ಯಾಕ? ಇವತ್ತ ಅಲ್ಲಿ ಹೋದ್ರು ಕಷ್ಟಗಳು ಯಾಕಂದ್ರ ಇದಕ್ಕೆ ಮುಖ್ಯವಾಗಿ ಕಾರಣ ಯಾರಂದ್ರ ದೇವ್ರ ಅಲ್ಲನೇ ಅಲ್ಲ ರೀ. ಯಾರ್ರಿ? ಇವತ್ತು ಮನುಷ್ಯನೇ ಕಾರಣ ರೀ. ಇವತ್ತು ರೋಗ ಬರ್ಲಿಕ್ಕೂ ಮನುಷ್ಯನೇ ಕಾರಣ. ಇವತ್ತು ಅವ್ನಿಗೆ ಕಷ್ಟ ಬರ್ಲಿಕ್ಕೂ ಮನುಷ್ಯನೇ ಕಾರಣ. ಇವತ್ತು ಒಂದು ಕ್ಯಾನ್ಸರ್ ಉಂಟದ, ಒಂದು ಏಡ್ಸ್ ಉಂಟದ, ಒಂದು ಟಿವಿ ಉಂಟದ, ಇವತ್ತು ಅನೇಕ ರೋಗಗಳು ಉಂಟವ್ರಿ. ಅದಕ್ಕೆ ಕಾರಣ ಯಾರ್ರಿ? ಮನುಷ್ಯ ಏನ್ ಮಾಡ್ಯಾನಂದ್ರ ಪ್ರಕೃತಿ ಏನ್ ಮಾಡ್ಯಾನ್ರಿ? ಹಾಳು ಮಾಡಕ್ಕೆ. ಪ್ರಕೃತಿ ಹಾಳು ಮಾಡೋದಲ್ಲದೆ ತನ್ನ ಶರೀರಕ್ಕೆ ಸಹಾಯ ಮಾಡ್ಕೊಂಡ್ರಿ, ಹಾಳು ಮಾಡ್ಕೊಂಡ. ಹಾಳು ಮಾಡ್ಕೊಂಡ್ ಸಲ ಇವತ್ತು ಏನಿದೆ ಮನುಷ್ಯನಿಗೆ ಅಂದ್ರ ಎಲ್ಲಿ ನೋಡಿದ್ರು ಕೆಟ್ಟದಾಗೆ ಕಾಣುತ್ತೆ. ಕುಡಿಯುವಂತ ನೀರು ಒಳ್ಳೆಯದಲ್ಲ, ಉಣ್ಣುವಂತ ಸೇವನೆ ಮಾಡುವಂತ ಊಟನೂ ಸರಿಯಾಗಿಲ್ಲ. ಇದಕ್ಕೆಲ್ಲ ಯಾರು ಹಾಳು ಮಾಡಿಕ್ಯಾರ? ಈ ಮನುಷ್ಯ ಹಾಳು ಮಾಡ. ಇವತ್ತು ಮನುಷ್ಯ ಹಾಳು ಮಾಡ್ಕೊಂಡು ಮತ ದೇವ್ರ ಹತ್ರ ಬಂದು ಏನಂತ ಅನ್ಕೊಂಡ್ರಿ? ನೀ ದೇವ್ರಿದ್ರೆ ನನ್ನ ರೋಗ ತೆಗಿಬೇಕ್ರಿ. ನೀ ಹಾಳು ಮಾಡೋದ್ರೆ ನೀವ್ ರೋಗನೇ ಬರ್ಲಿತ್ತಲ್ಲ. ಹಾಳು ಮಾಡದ ಮಾಡಿ ಮತ ತಂದು ಯಾರು ಹೇಳತ್ತನ್ರಿ? ಅದೇ ದೇವ್ರ ಎಂತ ಒಳ್ಳೆ ಮನುಷ್ಯರಿ. ದೇವ್ರ ಎಂತ ಒಳ್ಳೆಯವ್ರು ಗೊತ್ತರಿ. ಈ ಮನುಷ್ಯನಿಗೆ ಇಷ್ಟು ಪ್ರೀತಿ ಮಾಡ್ಕೊಂಡು ಗೊತ್ತರಿ. ಈ ಮನುಷ್ಯರಿಗೆ ಬಹಳ ಪ್ರೀತಿ ಮಾಡ್ಯಾನ್ರಿ. ಇಷ್ಟು ಪ್ರೀತಿ ಮಾಡ್ಯಾನಂದ್ರ, ಈ ಮನುಷ್ಯರಿಗೆ ಇಷ್ಟು ಜನ ಪ್ರೀತಿ ಮಾಡ್ಯಾನಂದ್ರ ನಾವು ನೋಡ್ಬೇಕಂದ್ರ ಹೋಶೇಯ ಗ್ರಂಥ ಸರಿ 4ನೇ ಅಧ್ಯಾಯ. ಹೋಶೇಯ 11ನೇ ಅಧ್ಯಾಯ. ಹೋಶೇಯ 11ನೇ ಅಧ್ಯಾಯ. ಹೋಶೇಯ ಗ್ರಂಥ 11ನೇ ಅಧ್ಯಾಯ ಮೊದಲನೇ 2 ವಚನಗಳು ಓದ್ರಿ. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ, ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು. ಏನ್ ಮಾಡ್ರಿ ದೇವ್ರಿ? ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನು. ಇಸ್ರಾಯೇಲ್ ಅಂದ್ರೆ ಯಾರ್ರಿ? ಒಂದು ಜನಾಂಗ. ಯಾವ ಜನಾಂಗ ಅಂದ್ರ ಅಬ್ರಾಮ್, ಯಾಕೋಬ್. ಯಾರ್ರಿ? ಅಬ್ರಾಮನ ಮಗ ಯಾರ್ರಿ? ಇಸಾಕನ ಮಗ ಯಾರ್ರಿ? ಯಾಕೋಬ್. ಆ ಯಾಕೋಬೇ ಇಸ್ರಾಯೇಲ್ ರೀ. ಆತನಿಂದ ಬಂದಿರೋ ಜನಾಂಗ ಎಲ್ಲ ಇಸ್ರಾಯೇಲ್. ಆ ಜನಾಂಗಕ್ಕೆ ದೇವ್ರ ಪ್ರೀತಿ ಮಾಡಿ ಹೇಳದನ್ರಿ, ನೀ ಬಾಲ್ಯದಲ್ಲಿದ್ದಾಗ ಅಂದ್ರ ನೀ ಪ್ರಾರಂಭ ಆಗಿರುವಾಗ ಇಸ್ರಾಯೇಲ್ ನಮ್ಮ ಜನಾಂಗ ಪ್ರಾರಂಭ ಆಗ್ಬಿಟ್ರೆ ದೇವ್ರು ಅವ್ರಿಗೆ ಕರೆದನಂತ್ರಿ. ಯಾಕಂದ್ರ ಮಕ್ಕಳೇ ಲೋಕವೆಲ್ಲ ಹಾಳಾಗ್ಯದ, ಲೋಕವೆಲ್ಲ ಪಾಪದ ತುಂಬೋಗ್ಯದ. ಈ ಲೋಕ ಜನರಿಗೆ ನೋಡಿದ್ರೆ ನನಗ ಬಹಳ ದುಃಖ ಆಗದ. ನಾ ಯಾಕಂದ್ರೆ ಅವ್ರಿಗೆ ಸೃಷ್ಟಿ ಮಾಡಿದ ಅಂತ ಹೇಳಿ ಯಾರಿಕೊಂಡು 6ನೇ ಮಾತಾಡ್ತಾರ್ರಿ. ಈ ಮನುಷ್ಯರೆಲ್ಲ ಹಾಳಾಗ್ಯಾರ. ಅದ್ರಾಗ ನೀವು ಹ್ಯಾಂಗಿರ್ಬೇಕು? ನಾನು ನಿಮಗೆ ಕರೆದಿದೆ, ನಾನು ನಿಮ್ಗೆ ಸ್ಪೆಷಲ್ ಆಗಿ ಕರೆದಿದೆ. ಇಸ್ರಾಯೇಲ್ ನನ್ನ ಮಕ್ಕಳೇ, ನಾನು ನಿಮಗೆ ಕರೆದಿದೆ. ಯಾಕೆ ಕರೆದಿದೆ ಅಂದ್ರ ಹಾಳಾದ ಪ್ರಪಂಚದಿಂದ ನಿಮಗೆ ಏನ್ ಮಾಡುತ್ತೆ, ನಾನು ಹೊರಗಡೆ ತಂದು ನಿಮ್ಗೆ ಪರಿಶುದ್ಧರಾಗಿ ಬದುಕಿಸೋಸ್ಕರ ನಾನು ನಿಮ್ಗ ಕರೆಯಲಿದೆ. ಐಗುಪ್ತದಿಂದ ಯಾರು ಕರ್ಕೊಂಡ್ ಬಂದ್ರಿ? ಮೋಶೆ. ಯಾರಿಗೆ ಕರ್ಕೊಂಡ್ ಬಂದನ್ರಿ? ಇಸ್ರಾಯೇಲ್ ಜನಾಂಗರಿ. ನಾವೊಂದು ಪ್ರಶ್ನೆ ಕೇಳ್ತೇನೆ, ಇಸ್ರಾಯೇಲ್ರಿಗೆ ಐಗುಪ್ತದಿಂದ ಕರ್ಕೊಂಡ್ಬರುವಂತ ಅವಶ್ಯಕತೆ ಏನಿತ್ರಿ? ಏನಿರ್ತದೆ ಅವ್ರಿಗೆ ಅಂದ್ರ ಐಗುಪ್ತ ಜನರಲ್ಲಿ ಏನಾಗಿದ್ರಿ? ಹಾಳಾಗಿದ್ರಿ. ಜನರ ಜೀವನ ಹಾಳಾಗಿತ್ತು. ಆ ಪಾಪವನ್ನು ತುಂಬಿಕೊಂಡು ಪಾಪದಲ್ಲಿ ಮನುಷ್ಯ ಬಾಳುವಂತ ಸಮಯದಾಗ ದೇವ್ರು ಹೇಳ್ತಾನ, ಇಸ್ರಾಯೇಲೇ ನಿನ್ನ ಬಾಲ್ಯದಲ್ಲೇ ನಿನ್ನ ಪ್ರೀತಿಸಿದ ಹೇಳ್ತಾನ್ರಿ. ಅವಾಗ ಇಸ್ರಾಯೇಲ್ರಿಗೆ ಕರೆದಿನಂತ ದೇವರು ಇವತ್ತು ನಮಗ ನಿಮಗ ಕರೀಲತ್ತನ್ರಿ. ಅವಾಗ ಇಸ್ರಾಯೇಲ್ರಿಗೆ ಕರೆದಿನಂತ ದೇವರು ಇವತ್ತು ನಿಮ್ಮನ್ನ ಕರೀಲತ್ತನ್ರಿ. ಏನಂತ ಕರೀಲತ್ತಂದ್ರ, ಮಗನೇ ಮಗಳೇ, ಈ ಪಾಪ ತುಂಬಿದ ಲೋಕದಿಂದ ಏನ್ರಿ ಐಗುಪ್ತದಿಂದ ಇಸ್ರಾಯೇಲ್ರಿಗೆ ಯಾವ ರೀತಿ ಹೊರಗಡೆ ಕರ್ಕೊಂಡು ಬಂದನೋ ಅದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಈ ಪಾಪ ತುಂಬಿದ ಲೋಕದಿಂದ ಬೆಳೆಸಿ ಈಚೆ ಒಂದು ಪರಿಶುದ್ಧರಾಗಿ ಬದುಕಿಸೋಸ್ಕರ ದೇವರು ನಿಮ್ಮನ್ನ ಅಲ್ಲಿ ಒಂದ್ಸರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಹುಶಃ ಕಂಟಿನ್ಯೂಷನ್ ಒಂದು ಇನ್ನೊಂದ್ಸರಿ ಹೋದ್ರೆ 11ನೇ
ಇಸ್ರಾಯೇಲು ಇಸ್ರಾಯೇಲು ಅದೇ ತೆಗೆದಾಗ ನಿಮ್ಮ ಹೆಸರು ಹಚ್ಕೋರಿ. ಈಗ ನಿಮ್ಮ ಹೆಸರು ಹಚ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರ್ತ. ಇಸ್ರಾಯೇಲ್ ಅದಲ್ರಿ, ಆ ಇಸ್ರಾಯೇಲ್ ತೆದಕಿ ಆ ಸ್ಥಳದಾಗ ನಮ್ಮ ನಿಮ್ಮ ಹೆಸರು ಇಟ್ಕೊಂಡು ಹೋದ್ರಿ ಎಷ್ಟು ಚೆನ್ನಾಗಿರ್ತದ. ಹೆಸರಿಂದ ಹೋದ್ರಿ ಚೆನ್ನಾಗಿ ಅರ್ಥ ಐತ್ರಿ. ಇಸ್ರಾಯೇಲ್ ಅಂದ್ರೆ ಬೇರೆ ಯಾರಿಗೂ ಹೇಳ್ತಾರಪ್ಪ ಅಂದಾಗ ಇರ್ತದ. ಆ ಜಾಗದಾಗ ನನ್ನ ಹೆಸರು ಅಥವಾ ನಿಮ್ಮ ಹೆಸರೇ ಇಟ್ಕೊಂಡು ಹೋದ್ರಿ ಎಷ್ಟು ಚೆನ್ನಾಗಿರ್ತದೆ. ಹೋದ್ರೆ ಎಷ್ಟು ಚೆನ್ನಾಗಿರ್ತದ. ನಿಮ್ಮ ಹೆಸರಿಂದ ಹೋದ್ರಿ. ಪವಿತ್ರ ಹಾ, ಕೇವಲ ಬಾಲ್ಯದಲ್ಲಿದ್ದಾಗ ಪವಿತ್ರಮ್ಮ ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟು ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟು ಆ ನನ್ನ ಮಗನನ್ನು ಆ ನನ್ನ ಮಗಳನ್ನು ಐಗುಪ್ತದಾಗ ಪಾಪ ಅಂತ ಹಸಿರಲ್ಲಿ ಐಗುಪ್ತ ಸ್ವಲ್ಪ ಸೈಡಿಗೆ ಇಟ್ಟು ಆ ಸ್ಥಳದಲ್ಲಿ ಪಾಪ ಅಂತ ಜೋಡಣೆ ಮಾಡಿ ಹಾಕಿರ್ತಂದ್ರೆ ನೋಡ್ರಿ. ಆಗಿನ ಕಾಲಕ್ಕೆ ಐಗುಪ್ತ, ಈಗೇನದ್ರಿ ಪಾಪ. ಆ ಪಾಪದಿಂದ ಕರೆದನು. ಆ ಪಾಪದಿಂದ ಕರೆದು ನಿನಗೆ ಪರಿಶುದ್ಧರನ್ನ ಮಾಡಿ ನೀ ಪರಿಶುದ್ಧನ ಅನೇಕ ನೀ ಏನ್ ಮಾಡ್ಬೇಕು. ಈಗ ಪರಿಶುದ್ಧಕ್ಕೆ ಕರ್ಕೊ ಬರ್ಲಕ್ಕ ನಿನ್ನ ಬಾಲ್ಯದಿಂದ ನಾ ಕರೆದಲ್ಲಪ್ಪ. ಈ ಕರೆದಂತ ನಮ್ಮನಿಗೆ ನಾವು ಪರಿಶುದ್ಧರಾಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ. ಮನುಷ್ಯ ಪಾಪಿ ಈ ಲೋಕಕ್ಕೆ ಬಂದ್ಮೇಲೆ ಮನುಷ್ಯ ಪಾಪ ಏನ್ ಮಾಡನ್ರಿ, ಹಚ್ಕೊಂಡು ಪಾಪಿ ಆಗ್ಯಾನ್ರಿ. ಈ ಪಾಪಿ ಆಗಿದ್ದ ಮನುಷ್ಯ ಯಾರ ಪ್ರೀತಿ ಮಾಡ್ತಾರ್ರಿ. ಒಬ್ಬ ಕುಡಿಕೆ ಅನ್ನೋದ್ರ ನಾವು ಪ್ರೀತಿ ಮಾಡ್ತೇವ. ಒಂದು ವ್ಯಭಿಚಾರ ಮಾಡೋದು ಹೆಣ್ಮಗಳನ್ನ ಪ್ರೀತಿ ಮಾಡ್ತೇವ. ಈ ಲೋಕದಾಗ ಕೆಟ್ಟ ಮಾಡೋದಂದ್ರೆ ಕೆಟ್ಟರಿಗೆ ನಾವು ಪ್ರೀತಿ ಮಾಡ್ತೇವ. ಆದ್ರೆ ದೇವರು ನಮ್ಮ ಕೆಟ್ಟತನಕ್ಕನ್ನು ಸೈಡಿಗೆ ಇಟ್ಟು ನಮ್ಮನ್ನು ಪ್ರೀತಿ ಮಾಡಿ ಆ ಕೆಟ್ಟತನದಿಂದ ಬಿಡಿಸಿ ಕರ್ಕೊಂಡು ಬಂದನ್ರಿ. ಅದಕ್ಕೆ ಯೋಹಾನ್ ಹೇಳ್ತಾನ್ರಿ 3ನೇ ಅಧ್ಯಾಯದಾಗ ಮತ್ತೆ ಲೋಕದ ಬರೋದು ಸುವಾರ್ತೆದಾಗ 3ನೇ ಅಧ್ಯಾಯದಾಗ 3ನೇ ವಚನದಾಗ ಹೇಳ್ತಾನ್ರಿ. ಸ್ನಾನಿಕನಾದ ಯೋಹಾನ್ ಮಾತಾಡ್ತಾನ್ರಿ. ಅಲ್ಲಿ ಏನ್ ಆಡ್ತಾರಪ್ಪ ಅಂದ್ರೆ ಓದ್ರಿ. ಲೋಕದ ಬರೋದು ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಏನ್ ಮಾಡತ್ತಾನಂತ್ರಿ. ಈಗ ಯೋರ್ದಾನ್ ಹೊಳೆಯ ಪ್ರಾಂತದಲ್ಲಿ ಸುತ್ತಮುತ್ತಲು ಸಂಚಾರ ಮಾಡ್ತಾರ. ಇವತ್ತು ಡೇವಿಡ್ ಸರ್ ಆಗಿರ್ಬೋದು, ಭೀಮಶಾ ಸರ್ ಆಗಿರ್ಬೋದು, ನಮ್ಮ ಮುಂದೆ ಮನೋಜ್ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ನಾವಾಗಿರ್ಬೋದು, ಪಾಪದಿಂದ ನಾವು ಬಿಡಿಸಿ ಯೇಸು ಕ್ರಿಸ್ತನ ಹತ್ರ ಬಂದ್ಮೇಲೆ ನಾವು ಸುತ್ತಮುತ್ತಲಿರುವಂತ ಪ್ರಾಂತಗಳಿಗೆ ಹೋಗ್ಬೇಕ್ರಿ. ಇಲ್ಲಿ ಯೋಹಾನ ಏನ್ರಿ, ಸ್ನಾನಿಕನಾದ ಯೋಹಾನ ನಮ್ಮನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧರನ್ನ ಮಾಡಿ ದೇವರು ಪ್ರೀತಿಯಿಂದ ಇಟ್ಟುಕೊಂಡ ಮೇಲೆ ನಾವೇನ್ ಮಾಡ್ಬೇಕ್ರಿ, ಅನೇಕ ಪ್ರಾಂತಗಳಿಗೆ ಹೋಗ್ಬೇಕ್ರಿ. ಅಲ್ಲಿ ಹೋದ್ರಿ ಏನಂದ್ರಿ, ಮುಂದ್ರಿ ಸಂಚರಿಸಿ ಜನರಿಗೆ ಅಲ್ಲಿರೋದ ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಏನ್ ಮಾಡ್ಬೇಕಂತ್ರಿ ಸಾರಿ ಹೇಳುವನಾದನು. ಏನಾಗೇನಂತ್ರಿ ಯೋಹಾನ, ನಿಮ್ಮ ಪಾಪದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರ ನೀವು ಏನ್ ಮಾಡ್ಬೇಕಂದ್ರ ದೇವರ ಕಡೆಗೆ ತಿರುಗಿರಿ. ಎಲ್ಲಿ ತಿರ್ಬೇಕ್ರಿ. ಇವತ್ತು ಜೀವನ ಬದಲಾವಣೆ ಆಗ್ಬೇಕಂದ್ರ ನಮ್ಮ ಮನೆ ಕುಟುಂಬ ಸಮಸ್ಯೆಗಳು ಅಥವಾ ನಮಗಿರುವಂತ ಅನೇಕ ಒಬ್ಬರ ಮನೆಗೆ ಏನದ್ರಿ ಮಕ್ಕಳ ಸಮಸ್ಯೆ ಅದರಿ, ಮತ್ತೊಬ್ಬರ ಮನೆಗೆ ಏನದ್ರಿ ಹುಡುಗತನ ಸಮಸ್ಯೆ ಅದರಿ, ಮತ್ತೊಬ್ಬರ ಮನೆಗೆ ಏನದ್ರಿ ವ್ಯಭಿಚಾರದ ಸಮಸ್ಯೆ ಅದರಿ, ಮತ್ತೊಬ್ಬರ ಮನೆಗೆ ಏನದ್ರಿ ಜಗಳದ ಸಮಸ್ಯೆ ಅದರಿ, ಒಬ್ಬೊಬ್ಬರ ಮನೆಯಾಗ ಒಂದೊಂದು ಸಮಸ್ಯೆ ಅದರಿ. ಈ ಸಮಸ್ಯೆ ಹೋಗ್ಬೇಕಂದ್ರ ನಾವು ಮೊಟ್ಟ ಮೊದಲು ದೇವರ ಕಡೆ ತಿರುಗಬೇಕ್ರಿ. ಎಲ್ಲಿ ತಿರುಗಬೇಕ್ರಿ, ದೇವರ ಕಡೆಗೆ ತಿರುಗಿ ನಮ್ಮ ಪಾಪಗಳನ್ನು ಪಶ್ಚಾತ್ತಾಪದಿಂದ ಒಪ್ಪಿಕೊಂಡು ನಮ್ಮ ಪಾಪ ಪರಿಹಾರ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಹತ್ರ ಬಂದು ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ಳೋದಾದ್ರೆ ನಮಗೆ ಏನಾಯ್ತಂದ್ರಿ ಕ್ಷಮಾಪಣೆ ಬರುತ್ತೆ. ನಮ್ಮ ಬದುಕುಗಳು ಚೇಂಜ್ ಆಯ್ತವ್ರಿ, ನಮ್ಮ ಜೀವನ ಬದಲಾವಣೆ ಆಗ್ತದ. ಇವತ್ತು ಯೇಸು ಕ್ರಿಸ್ತ ನಮ್ಗೆ ಯಾಕೆ ಕರೆದ ಗೊತ್ತದ್ರಿ, ಯಾವ ಉದ್ದೇಶಕ್ಕಾಗಿ ಕರೆದ್ರೆ ಗೊತ್ತದ್ರಿ. ಇವತ್ತು ನಾವೆಲ್ಲರೂ ಯಾಕೆ ಇಷ್ಟು ಪ್ರೀತಿ ಮಾಡ್ತಾರೆ ಗೊತ್ತದಂದ್ರ ಅಪೊಸ್ತಲ ಕಾರ್ಯ 3ನೇ ಅಧ್ಯಾಯ ಹೋದ್ರಿ, ಸೇಮ್ ಅಲ್ಲೂ ಇದೆ ಇರ್ತದ. ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 21ನೇ ವಚನ ಹೋದ್ರಿ. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ನಾನವಾಗಿರಬೇಕು. ಎಲ್ಲಿರ್ತಾರಂತ್ರಿ ಯೇಸು ಕ್ರಿಸ್ತ 2 ಸರಿ ಹೊಂಟಿಲ್ಲ ಬರ್ತಾರ ಅಂತೇಳಿ ಹೇಳ್ತಾರ. ನಾವು ಕೇಳ್ತೀವಿ ಯಾಕೆ ಹೊಂಟಿಲ್ಲಪ್ಪ ಯೇಸು ಕ್ರಿಸ್ತ ಅಂದ್ರ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರ್ರಿ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ. ಅಕ್ಕನ ಪ್ರಾರ್ಥನೆ ಒಳಗಡೆ ಹಾಡ್ರಿ, ನಮ್ಮ ಜೀವನ ಇನ್ನೂ ಸಟ್ಟಾಗಿಲ್ಲ, ನಮ್ಮ ಪಾಪ ಇನ್ನೂ ಹೋಗಿಲ್ಲ, ನಾವ್ ಇನ್ನೂ ಸರಿ ಆಗ್ಬೇಕಂದ್ರೆ ಸರಿ ಆಗ್ಬೇಕಂದ್ರ ಸಮಯ ಬರಬೇಕು. ಆ ಸಮಯ ಬರ್ಬೇಕು, ನಾವು ಬದಲಾವಣೆ ಆಗ್ಬೇಕು. ನಾವು ಬದಲಾವಣೆ ಆದ್ಮೇಲೆ ಯೇಸು ಕ್ರಿಸ್ತ ಬರ್ಬೇಕು, ನಮ್ಮೆಲ್ಲರನ್ನು
ಪರಲೋಕ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಆತ ಏನ್ ಮಾಡತ್ತನ್ರಿ, ವೇಟ್ ಮಾಡತ್ತನ್ರಿ. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರ ದಿನ 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 ಹೊಸವರಾಗ್ಬೇಕಾಗಿತ್ತು, ದಿನ ದಿನ ನಾವು ಪರಿಶುದ್ಧರಾಗಬೇಕಾಗಿತ್ತು, ದಿನ ದಿನ ನಾವು ದೇವ್ರ ಸಹವಾಸದಲ್ಲಿ ಇರ್ಬೇಕಾಗಿತ್ತು. ಅದನ್ನು ಬಿಟ್ಟು ನಾವು ದಿನ ದಿನ ಪಾಪ ಮಾಡ್ಕೊತ ಹೆಚ್ಚಿನ ಪಾಪದಲ್ಲಿ ಉಳಿದು ನಾವು ಮರಣ ಹೊಂದಿ ಹೋಗ್ಬೇಕ್ರಿ, ನರಕಕ್ಕೆ ಹೋಗ್ಬೇಕಂತ ಪರಿಸ್ಥಿತಿ ನಾವು ಇದ್ರ. ದೇವ್ರು ಏನ್ ಮಾಡತ್ತಂದ್ರೆ ಇನ್ನಾ ಸಮಯ ತಗೊಳತನ್ರಿ. ಮಗಳು ಇವತ್ತು ಚೇಂಜ್ ಐತಾನೇನೋ, ಮಗ ನಾಳೆ ಚೇಂಜ್ ಐತಾನೇನೋ, ನಾಡಿದ್ದು ಚೇಂಜ್ ಐತಾನೇನೋ, ನನ್ನ ಮಾತು ಅರ್ಥ ಮಾಡ್ಕೊಂಡು ನನ್ನ ಕಡೆ ತಿರುಗ್ತಾರೇನೋ ಅಂತ ಹೇಳಿ ದೇವ್ರು ಏನ್ ಮಾಡತ್ತಾರ ಅಂದ್ರ ಸಮಯ ತಗೊಳತಾರಿ. ಆ ಸಮಯಕ್ಕೆ ನಾವೇನ್ ಮಾಡತ್ತೇವೆ ಅಂದ್ರ ದಿನ ದಿನ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಏನ್ ಮಾಡ್ಬೇಕಂದ್ರಿ, ಈ ಪಾಪ ಪರಿಹಾರ ಆಗ್ಬೇಕ್ರಿ. ನಿಮ್ ಅರ್ಥ ಆಗ್ಬೇಕ್ರಿ. ಅರ್ಥ ಆಗ್ಬಿಲ್ಲ ನಾವು ಹೇಳಕ್ ಪ್ರಯತ್ನ ಮಾಡ್ತೇವೆ. ಒಂದ್ ಮನೆಗೆ ಇಬ್ಬರು ಅಣ್ಣ ತಮ್ಮರವ್ರಿ, ಒಂದ್ ಮನೆಗೆ ಇಬ್ಬರು ಅಣ್ಣ ತಮ್ಮರವ್ರ, ಅವ್ರಿಗೆ ಇರ್ಲಕ್ ಒಂದೇ ಎಕರೆ ಹೊಲ ಅದ, ಒಂದೇ ಮನೆ ಅದ ಅನ್ಕೋರಿ. ಅಲ್ಲಿ ಪರಿಹಾರ ಹಂಗ್ ಮಾಡ್ತಾರಿ, ಹಂಗ್ ಮಾಡ್ತಾರಿ. ಇಲ್ಲಪ್ಪ ದೊಡ್ಡವ ಚಂದನ ಎಲ್ಗೂ ಕೊಡ್ಬೇಡ್ರಿ, ಸಣ್ಣವನಿಗೆ ಎಲ್ಲ ಕೊಡಕತ್ತಾರೆ. ಅದೇ ಪರಿಹಾರನ, ಅದಕ್ಕೆ ಅನ್ನತ್ತಾರೆ ನಷ್ಟ ಪರಿಹಾರ. ಈ ಪರಿಹಾರ ಹೆಂಗ್ ಮಾಡ್ಬೇಕ್ರಿ ನಿಮ್ಮಲ್ಲಿ ಸಮಸ್ಯೆ ಅದ? ಇದ್ದಿನಂತ ಹೊಲಕ್ಕಾಗಿರ್ಬೇಕು, ಇದ್ದಿನಂತ ಮನೆ ಆಗಿರ್ಬೋದು, ಇದ್ದಿನಂತ ಆಸ್ತಿಗೆ ಏನ್ ಮಾಡ್ತಾರೆ, ಇಬ್ಬರಿಗೆ ಸರಿ ಸಮಾನ, ಇಬ್ಬರು ಇಷ್ಟಪಡುವಂತ ರೀತಿಯಲ್ಲಿ ಹಂಚಿಕೊಳ್ಬೇಕೈತ್ರಿ. ಅವರು ದೇವರ ಕಡೆ ತಿರ್ಕೋಬೇಕು. ಯಾಕಂದ್ರೆ ಒಬ್ಬರು ತಿರ್ಕೊಂಡಿದ್ರೆ ಸಮಸ್ಯೆ ಇರ್ತದೆ. ಮನೆ 6 ಜನ ದೇವರ ಕಡೆ ತಿರ್ಕೊಂಡು ಮಗ ಒಬ್ಬ ಸೇರಿಕೊಂಡಿದ್ರೆ ಅನ್ಕೋರಿ ಅವ್ರಿಗೆ ಸುಖನ. ನೀವು ನಿಮ್ಮ ಪಾಪಗಳನ್ನು ಪರಿಹಾರ ಆಗ್ಬೇಕಂದ್ರ ಕುಟುಂಬದ ಪ್ರತಿಯೊಬ್ಬರು ದೇವರ ಕಡೆ ತಿರ್ಕೋಬೇಕು. ಅದಕ್ಕೆ ಪ್ರಾರಂಭದಲ್ಲಿ ನಾವು ಒಂದು ಕುಟುಂಬ ನಿಮ್ಮ ಮುಂದಿಟ್ಟಿದೆ. ಯಾವ ಕುಟುಂಬ ರೀ? ದೇವ್ರ ಸರ್ ಕುಟುಂಬ. ಪ್ರಾರಂಭ ಕುಟುಂಬ ತಗೊಳಕ